ಒಬ್ಬ ಚಿಕ್ಕ ಹುಡುಗ ಸಿನಿಮಾ ಪೋಸ್ಟರ್ ನಲ್ಲಿ ಬಾಡಿ ಬಿಲ್ಡರ್ ನ ತುಂಬಾ ಆಶ್ಚರ್ಯಕರವಾಗಿ ನೋಡ್ತಾನೆ. ಆದ್ರೆ ಅವನಿಗೆ ಅವತ್ತು ಗೊತ್ತಿರ್ಲಿಲ್ಲ 23 ವಯಸ್ಸಿನಲ್ಲಿ ಅವ್ರನ್ನೇ ಸೋಲಿಸ್ತಾನಂತ ಅವನಿಗೆ ಗೊತ್ತಿರ್ಲಿಲ್ಲ. 1947ರಲ್ಲಿ ಅರ್ನಾಲ್ಡ್ ಹುಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಇವರು ತುಂಬಾ ಸಣ್ಣದಾಗಿರೋ ಕಾರಣ ಅವ್ರ ತಂದೆಗೆ ಇವ್ರನ್ನ ಇಷ್ಟ ಆಗದೆ ಹೋಗುತ್ತೆ. ಆ ಕಾರಣದಿಂದಲೇ ತುಂಬಾ ಸ್ಟ್ರಾಂಗ್ ಆಗ್ಬೇಕಂತ ಆ ಗುರಿಯಿಂದ ಅವರು ಜಿಮ್ಗೆ ಸೇರ್ತಾರೆ. ಅಲ್ಲಿ ಅವರು ಎಕ್ಸರ್ಸೈಸ್ ನ ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೊಡ್ಡ ಬಾಡಿ ಬಿಲ್ಡರ್ ಆಗ್ಬೇಕಂದ್ರೆ ವರ್ಕೌಟ್ ಮಾತ್ರ ಸಾಲದು ಅಂತ ಸೈಕಾಲಜಿ ಬಗ್ಗೆ ತುಂಬಾ ಓದ್ತಾರೆ. ಮೈಂಡ್ ಮಸಲ್ ಕನೆಕ್ಷನ್ ಇಂದ ಒಬ್ರು 2 ವರ್ಷದಲ್ಲಿ ಮಾಡ್ಬೇಕಾದಂತ ಟ್ರಾನ್ಸ್ಫಾರ್ಮೇಶನ್ ಇವರು 6 ತಿಂಗಳಲ್ಲಿ ಮಾಡಿ ಮುಗಿಸ್ತಾರೆ. ಮಿಸ್ಟರ್ ಯೂನಿವರ್ಸ್ ನ ಅಚೀವ್ ಮಾಡೋದಕ್ಕೆ ಇವರು ಅಮೆರಿಕಾಗೆ ಹೋಗ್ತಾರೆ. 20 ವಯಸ್ಸಲ್ಲಿ ಈ ಪ್ರಪಂಚದಲ್ಲಿ ಯಂಗೆಸ್ಟ್ ಮಿಸ್ಟರ್ ಯೂನಿವರ್ಸ್ ನ ಟೈಟಲ್ ನ ಅವರು ಪಡ್ಕೊಳ್ತಾರೆ. ನೆಕ್ಸ್ಟ್ 3 ವರ್ಷದಲ್ಲಿ ಇವರ ರೋಲ್ ಮಾಡಲಾಗಿರುವ ರೆಡ್ ಪಾರ್ಕ್ ನ ಅವರು ವಿನ್ ಮಾಡ್ತಾರೆ. ಅದು ಸಾಲದೆ ಮತ್ತು ಒಲಿಂಪಿಕ್ ಗೂ ಹೋಗ್ತಾರೆ. ಅಲ್ಲಿ ಅವರು 7 ಸಾರಿ ವಿನ್ ಮಾಡ್ತಾರೆ. ನಂತರ ಅವರು ತುಂಬಾ ಬಾಡಿ ಬಿಲ್ಡರ್ಸ್ ಗೆ ಅವರು ರೋಲ್ ಮಾಡಲು ಆಗ್ತಾರೆ. ಹಾಲಿವುಡ್ ಅಲ್ಲಿ ದೊಡ್ಡ ಸ್ಟಾರ್ ಆಗ್ಬೇಕನ್ನೋ ಆಸೆ ಅರ್ನಾಲ್ಡ್ಗೆ. ತುಂಬಾ ಮೂವಿಗಳನ್ನ ಮಾಡ್ತಾರೆ. ಪ್ರೆಡಿಟರ್, ಟರ್ಮಿನೇಟರ್ ಎಲ್ಲಾ ಮೂವಿಗಳು ಜನರ ಮಧ್ಯೆ ತುಂಬಾ ಹೆಸರನ್ನ ಗಳಿಸಿಕೊಳ್ಳುತ್ತೆ. ಎಷ್ಟೇ ದೊಡ್ಡ ಹೆಸರು ಮತ್ತೆ ದುಡ್ಡು ಇದ್ರು ಜನರಿಗೆ ಸೇವೆ ಮಾಡಬೇಕೆಂಬ ಉದ್ದೇಶದಿಂದ 2003ರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಗವರ್ನರ್ ಆಗ್ತಾರೆ. ಒಬ್ಬ ಚಿಕ್ಕ ಹುಡುಗ ಅನ್ಸಿದ್ರೆ ಬಾಡಿ ಬಿಲ್ಡರ್, ಆಕ್ಟರ್, ಗವರ್ನರ್ ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋದಕ್ಕೆ ಅರ್ನಾಲ್ಡ್ ಒಳ್ಳೆ ಎಕ್ಸಾಂಪಲ್ ಆಗಿದೆ. ಈ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಅವರು ತಿಳ್ಕೊಳ್ಳಿ.